ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ವಿಡಿಯೋದಲ್ಲಿ ಹಳೆಯ ಬ್ಲೌಸ್ ಪೀಸ್ಗಳನ್ನು ಬಳಸಿ ನೀವು ಯಾವುದೇ ರೀತಿಯಾಗಿ ಹೂವಿನ ಮಾಲೆಗಳನ್ನು, ಬಾಗಿಲು ತೋರಣಗಳನ್ನು ಮಾಡಬಹುದು. ಮತ್ತು ನಮ್ಮ ಡ್ರೆಸ್ ಮ್ಯಾಚಿಂಗ್ ಇರ್ಬೋದು, ಸ್ಯಾರಿ ಮ್ಯಾಚಿಂಗ್ ಇರ್ಬೋದು, ಆ ರೀತಿಯ ಮ್ಯಾಚಿಂಗನ್ನು ಬಳಸಿ ಹೂ ಮಾಲೆಗಳನ್ನು, ಅಂದರೆ ತಲೆಗೆ ಮುಡಿಕೊಳ್ಳುವಂತಹ ಹೂವು ಇರ್ಬೋದು, ನಾವು ಪ್ಲಾಸ್ಟಿಕ್ ಹೂವನ್ನು ಬಳಸ್ತೀವಿ. ಅದರ ಬದಲಾಗಿ ಈ ರೀತಿಯ ಕ್ಲಾತ್ ಅಂದರೆ ಬಟ್ಟೆಯ ಹೂಗಳನ್ನು ಬಳಸ್ಕೋಬೋದು. ವಾಷೆಬಲ್ ಕೂಡ, ಹಾಗೂ ಲಾಂಗ್ ಡ್ಯೂರಿಟಿ ಕೂಡ ಬರುತ್ತೆ, ಅಂದರೆ ಹೆಚ್ಚು ದಿನ ನಮಗೆ ಬಾಳಿಕೆ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಏನೇನು ಥಿಂಗ್ಸ್ ಬೇಕು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಆದಷ್ಟು ಎಂಡ್ವರೆಗೂ ನೋಡಿ, ತುಂಬ ಬೆನಿಫಿಟ್ ಉಂಟು. ಹಾಗೂ ಕೆಲವೊಂದು ಟಿಪ್ಸ್ ಕೂಡ ಉಂಟು ಹೆಣ್ಮಕ್ಳಿಗೆ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಬನ್ನಿ ನೋಡೋಣ ಈ ರೀತಿಯ ಮಾಲೆಗಳನ್ನು ಅಥವಾ ಹೂವಿನ ದಿಂಡುಗಳನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮಗೆ ಸಾಮಾನ್ಯವಾಗಿ ಗೌರಿ ಹಬ್ಬಗಳೇ ಅಥವಾ ಗಣೇಶ ಚತುರ್ಥಿ ಅಥವಾ ಮಂಗಳಗೌರಿ ಪೂಜೆ ಮಾಡ್ತೀವಿ, ವರಮಹಾಲಕ್ಷ್ಮಿ ಮಾಡ್ತೀವಿ, ದೀಪಾವಳಿಯಲ್ಲಿ ಮಾಡ್ತೀವಿ, ಮತ್ತು ಈ ದಸರಾದಲ್ಲಿ ನವರಾತ್ರಿ ಪೂಜೆ ಮಾಡ್ತೀವಿ. ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಬ್ಲೌಸ್ ಪೀಸ್ಗಳನ್ನು ಕೊಡೋದು ಉಂಟು, ಮುತ್ತೈದರಿಗೆ ಕೊಡೋದು ಉಂಟು. ಆ ಟೈಮಲ್ಲಿ ಈಗ ಎಲ್ಲ ಕಡೆ ಟ್ರೆಂಡ್ ಆಗಿರೋದೇನು ಅಂದರೆ, ಚಿಕ್ಕ ಪ್ಯಾಕೆಟಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. 20 ರೂಪೀಸು ಅಥವಾ 22 ರೂಪೀಸೇನೋ ಬ್ಲೌಸ್ ಪೀಸ್ ಸಿಗುತ್ತೆ. ನಿಜವಾಗ್ಲೂ ಆ ಬ್ಲೌಸ್ ಪೀಸ್ ಕೊಡೋದ್ರಿಂದ ಏನೂ ಉಪಯೋಗ ಇಲ್ಲ. ಯಾರೂ ಕೂಡ ಸ್ಟಿಚ್ ಮಾಡಿಸೋದಿಲ್ಲ ಆ ಬ್ಲೌಸನ್ನು. ಕ್ವಾಂಟಿಟಿನೂ ಕೂಡ ಚೆನ್ನಾಗಿರೋದಿಲ್ಲ, ತುಂಬ ಲೆಂತ್ ವಿಡ್ತ್ ಅದು ಕೂಡ ಇರೋದಿಲ್ಲ, ತುಂಬ ಅಗಲವಾಗೂ ಇರೋದಿಲ್ಲ. ಅಂಥ ಬ್ಲೌಸ್ ಪೀಸನ್ನು ನಾವು ಮತ್ತೆ ತೊಗೊಂಬಂದು ನಾವು ಬೇರೆಯವರಿಗೆ ಮತ್ತೆ ರಿಟರ್ನ್ ಮಾಡ್ತೀವಿ ಅದನ್ನು ಗಿಫ್ಟ್ ರೂಪದಲ್ಲಿ. ಅದರ ಬದಲಾಗಿ ಆ ರೀತಿಯ ಬ್ಲೌಸ್ ಪೀಸ್ಗಳನ್ನು ಬಳಸಿ ನಾನು ರೋಸಸ್ಸನ್ನು ಮಾಡಿ ದಿಂಡುಗಳನ್ನು ಮಾಡಿದ್ದೇನೆ. ಮಲ್ಲಿಗೆ ಹೂವಿನ ದಿಂಡು ಮತ್ತು ಬಾಗಿಲಿಗೆ ತೋರಣಗಳನ್ನು ಮಾಡ್ಬೋದು. ನಮ್ಮ ಡ್ರೆಸ್ ಮ್ಯಾಚಿಂಗು ಮದುವೆಗಳಿಗೆ ನಾವು ಸಾಮಾನ್ಯವಾಗಿ ತುರ್ಬನ್ನು ಹಾಕ್ಕೊಂಡಾಗ ಏರೇ ಆಕ್ಸೆಸರೀಸ್ ಆಗಿ ಹೂವಿನ ಮಾಲೆ ದಿಂಡನ್ನು ಕಟ್ಕೊಳ್ತೀವಿ. ಆರ್ಟಿಫಿಷಿಯಲ್ ಪ್ಲಾಸ್ಟಿಕಲ್ಲಿ ಬಳಸೋದಕ್ಕಿಂತ ಈ ರೀತಿ ಬಟ್ಟೆಯ ದಿಂಡನ್ನು ಮಾಡ್ಕೊಳೋದ್ರಿಂದ ವಾಷೆಬಲ್ ಕೂಡ, ಲಾಂಗ್ ಡ್ಯೂರೇಷನಲ್ಲಿ ಕೂಡ ನಮಗೆ ಪ್ರಿಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ನಾನು ಬ್ಲೌಸ್ ಪೀಸನ್ನು 2 ಇಂಚು ಅಗಲ 10 ಇಂಚು ಉದ್ದದಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ರೋಸ್ ಪೆಟಲ್ಸನ್ನು ಮಾಡಿದ್ದೇನೆ. ನಾವು ಅಂಗಡಿಗಳಲ್ಲಿ ಈಗ ಪ್ಲಾಸ್ಟಿಕ್ ಕವರ್ಗಳನ್ನು ಕೊಡ್ತಾಯಿಲ್ಲ, ಬಟ್ಟೆ ಬ್ಯಾಗ್ಗಳನ್ನು ಕೊಡ್ತಾಯಿದ್ದಾರೆ ಚಿಕ್ಕದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯ ಬಟ್ಟೆ ಬ್ಯಾಗನ್ನು ಕಲರ್ ಕೊಡ್ತಾರೆ ನೋಡಿ, ಅದರಲ್ಲಿ ನಾನು ಗ್ರೀನ್ ಕಲರನ್ನು 1 ಇಂಚು ಅಗಲ ಮತ್ತು 1 ಇಂಚು ಉದ್ದದಲ್ಲಿ ಕಟ್ ಮಾಡಿ ಈ ರೋಸ್ಗಳ ಹಿಂದೆ ಗ್ರೀನ್ ಕಲರಾಗಿ ನಾನು ನೋಡಿ ಈ ರೀತಿ ಥ್ರೆಡ್ ಥರ ಸುತ್ತಿದ್ದೇನೆ. ಅಂದರೆ ಅದನ್ನೆಲ್ಲ ಕವರ್ ಮಾಡಿ ಥ್ರೆಡ್ಡಲ್ಲಿ ಟ್ಯಾಗ್ ಮಾಡಿದ್ದೇನೆ, ನಾನು ಟೈಟ್ ಮಾಡಿದ್ದೇನೆ ನೋಡಿ. ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಮಾಡಿದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೀವು ಸೀರಿಯಲ್ ನೋಡೋರು ಇದ್ದರೆ ಸೀರಿಯಲ್ ನೋಡ್ತಾ, ನ್ಯೂಸ್ ನೋಡೋರಿದ್ದರೆ ನ್ಯೂಸ್ ನೋಡ್ತಾ, ಅಥವಾ ನೀವು ಟಿ ವಿ ನೋಡ್ಕೊತ, ಅಥವಾ ಹೆಣ್ಮಕ್ಳು ಮಾತಾಡ್ತಾ ಕೂತಿರುವಾಗ ಆ ಟೈಮಲ್ಲೂ ಕೂಡ ನೀವು ಈ ರೀತಿಯಾಗಿ ಮಾತಾಡ್ತಾನೆ ಕೆಲಸ ಮಾಡ್ಬೋದು ಈಸಿಯಾಗಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಿಮಗೆ ಒಂದು ಸ್ವಲ್ಪ ಟೈಮ್ ಫ್ರೀ ಇದ್ದಾಗ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು. ನಂತರ ಇದಕ್ಕೆ ನೀಡ್ಲು ಬೇಕಾಗುತ್ತೆ, ಅಂದರೆ ಸೂಜಿ ಬೇಕಾಗುತ್ತೆ, ದಾರ ಬೇಕಾಗುತ್ತೆ. ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ ನೋಡಿ, ಆ ದಾರನೇ ಬೇಕಾಗುತ್ತೆ. ನೀವು ಯಾವ ಕಲರ್ ಹೂವನ್ನು ಮಾಡ್ತೀರೋ ದಯವಿಟ್ಟು ಆ ಕಲರ್ ದಾರವನ್ನು ತೊಗೊಳ್ಳಿ. ನಂತರ ಸಿಸರ್ ಬೇಕಾಗುತ್ತೆ, ಹೆಚ್ಚು ಟೈಮ್ ಬೇಕಾಗಲ್ಲ. ಹಾಗೂ ನೀವು ಯಾವ ಕಲರ್ ಹೂವನ್ನು ಮಾಡ್ತೀರೋ ಆ ಕಲರಲ್ಲಿ ನೀವು ಬೀಡ್ಸ್ ಅಂದರೆ ಮಣಿಗಳನ್ನು ತೊಗೋಬೇಕಾಗುತ್ತೆ. ನೀವು ಮನೇಲಿ ಮಕ್ಕಳು ಯೂಸ್ ಮಾಡಿರುವಂತಹ ಮಣಿ ಸರ ಇರ್ಬೋದು, ಅದು ಓಲ್ಡ್ ಆಗಿದ್ದರೆ ಅದನ್ನು ಕೂಡ ನೀವು ಮಧ್ಯದಲ್ಲಿ ಬಳಸ್ಕೋಬಹುದು. ಅದು ಕೂಡ ರೀಯೂಸ್ ಮಾಡ್ದಂಗೆ ಆಗುತ್ತೆ, ವೇಸ್ಟ್ ಮಾಡೋದಕ್ಕಿಂತ ರೀಯೂಸ್ ಮಾಡ್ದಂಗೆ ಆಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಗೋಲ್ಡ್ ಕಲರ್ ದಾರ, ಇದನ್ನು 5 ಎಳೆಯಾಗಿ ತೊಗೊತಾ ಇದ್ದೇನೆ. ಅಂದರೆ 5 ಎಳೆ 12 ಇಂಚು ಉದ್ದದಲ್ಲಿ ತೊಗೊತಾ ಇದ್ದೇನೆ. ಒಂದು ಮೊಣಕೈ ಉದ್ದ ತೊಗೊತಾ ಇದ್ದೇನೆ. ಅಳತೆಯಲ್ಲಿ ಹೇಳಬೇಕು ಅಂದರೆ ಆದಷ್ಟು 5 ಎಳೆ ತೊಗೊಳ್ಳಿ. ಸ್ವಲ್ಪ ದಪ್ಪ ಇರಬೇಕು, ಏಕೆಂದರೆ ನಾವು ವಾಷಬಲ್ ಮಾಡಿದಾಗ ಅದು ಕಟ್ಟಾಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಲಿ ನೋಡಿ. 5 ಎಳೆ ತೊಗೊಂಡಿದ್ದೇನೆ. 5 ಎಳೆಯಲ್ಲಿ ತೊಗೊಂಡು ಅದನ್ನು ಕಟ್ ಮಾಡಿ ಒಂದು ನೀಡ್ಲಲ್ಲಿ, ಅಂದರೆ ಸೂಜಿಯಲ್ಲಿ ಪೋಣಿಸ್ಕೊಂಡು, ನೀವು ದಾರವನ್ನು ಪೋಣಿಸಿದ ಮೇಲೆ ಎಂಡಲ್ಲಿ ನೀವು ಒಂದು ಬೀಡ್ಸನ್ನು ಕಟ್ಟಿ ಟ್ಯಾಗ್ ಮಾಡಿ. ಯಾಕೆಂದರೆ ನಾವು ಪೋಣಿಸುವಂತಹ ಹೂವು ಎಂಡಲ್ಲಿ ಬಿದ್ದೋಗಬಾರ್ದು ಅನ್ನೋದಕ್ಕೋಸ್ಕರ ಟ್ಯಾಗ್ ಮಾಡಬೇಕಾಗುತ್ತೆ. ಅದನ್ನು ಆದಷ್ಟು ಟೈಟಾಗಿ ಟ್ಯಾಗ್ ಮಾಡಬೇಡಿ, ಮತ್ತು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಟ್ಯಾಗ್ ಮಾಡುವಾಗ ನೋಡಿ ಟ್ಯಾಗ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಶಾರ್ಪ್ ಮಾಡ್ಕೊಳ್ಳಿ. ಒಂದು ಸೂಜಿಯನ್ನು, ದೊಡ್ಡ ಸೂಜಿ, ಚಿಕ್ಕದು ಬೇಡ, ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ಸೂಜಿ, ಅಂದರೆ ನೀಡ್ಲ್ ಅಂತ ಹೇಳ್ತೀವಿ ನೋಡಿ, ಅದೊಂದು ಸ್ವಲ್ಪ ಹೋಲ್ ದೊಡ್ಡದಾಗಿರಬೇಕು. ಆ ರೀತಿಯನ್ನು ತೊಗೊಳ್ಳಿ, ಯಾಕೆಂದರೆ 5 ಎಳೆ ದಾರನೂ ಕೂಡ ಅದರಲ್ಲಿ ನಾವು ಪೋಣಿಸ್ಬೇಕಾಗುತ್ತೆ. ಸೊ ಹಾಗಾಗಿ ದಾರವನ್ನು ಪೋಣಿಸಿದ ನಂತರ ನಾವು
ದಾರದ ಕೊನೆಯ ತುದಿಯಲ್ಲಿ ಅಂದರೆ ಎಂಡಲ್ಲಿ ಒಂದು ಬೀಡ್ಸನ್ನು ಹಾಕಿ ನಾವು ಟೈಟಾಗಿ ಟ್ಯಾಗ್ ಮಾಡಬೇಕಾಗುತ್ತೆ ಅಥವಾ ಕಟ್ಟಬೇಕಾಗುತ್ತೆ. ಇದರಿಂದ ನಾವು ಪೋಣಿಸುವಂತಹ ಮಣಿ ಇರ್ಬೋದು ಅಥವಾ ಆ ರೋಸ್ ಪೆಟಲ್ಸ್ ಇರ್ಬೋದು ಔಟ್ಸೈಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಆ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಸೂಜಿ ದಾರ ರೆಡಿಯಾಗಿದೆ. ನಾನು ತೋರಿಸ್ತೀನಿ ಯಾವ ರೀತಿ ಎಂಡಲ್ಲಿ ನಾವು ಮಣಿಯನ್ನು ಕಟ್ಟಬೇಕು ಅಂತೇಳಿ ಅಥವಾ ಬೀಡ್ಸನ್ನು ಟ್ಯಾಗ್ ಮಾಡಬೇಕು ಅಥವಾ ನಾಟ್ ಹಾಕಬೇಕು ಅಂತೇಳಿ. ನೋಡಿ, ಈ ರೀತಿ ಪೋಣಿಸ್ಕೊಂಡು ಒಂದನ್ನು ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಇದು ಎಂಡಲ್ಲಿ ನೀವು ಬಿಚ್ಚಬೇಕು ಈ ನಾಟನ್ನು. ಸೊ ಹಾಗಾಗಿ ಆದಷ್ಟು ಈಸಿಯಾಗಿ ನಿಮಗೆ ಬಿಚ್ಚಲಿಕ್ಕೆ ಈಸಿಯಾಗುವಷ್ಟು ರೀತಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಈಗ ರೆಡಿಯಾಗಿದೆ. ಈಗ ನಾನು 2 ಬೀಡ್ಸನ್ನು ಪೋಣಿಸ್ಕೊಂಡಿದ್ದೇನೆ ಎಂಡಿಂಗ್ ಬೇಕಾಗುತ್ತೆ ಅಂತ. ನಂತರ ಈ ಮಣಿಗಳನ್ನೆಲ್ಲ ನಾನು ಬಿಚ್ಚುತ್ತಾ ಇದ್ದೇನೆ. ಕಟ್ ಮಾಡಿ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ, ಪೋಣಿಸ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನಂತರ ನೀವು 5 ರೋಸ್ಗಳನ್ನು ಸೇರಿಸ್ಬೇಕು, ಅಂದರೆ ಪೋಣಿಸ್ಬೇಕು. ಮೊದಲಿಗೆ 1 ಬೀಡ್ಸನ್ನು ಪೋಣಿಸಿದ್ದೇನೆ. ಈಗ 5 ರೋಸ್ಗಳನ್ನು ನಾನು ಪೋಣಿಸ್ತೇನೆ. ಈ ರೀತಿ 5 ರೋಸು 1 ಬೀಡ್ಸು ಗೋಲ್ಡ್ ಕಲರ್ ಮಣಿ ಇದನ್ನು ಹಾಕೋದ್ರಿಂದ ಆ ರೋಸಿನ ಆ ದಿಂಡು ಅಥವಾ ದಂಡೆ ಅಂತ ಏನು ಕರಿತೀವಿ ಅದು ತುಂಬ ದಪ್ಪದಾಗೆ ಬರುತ್ತೆ. ನೋಡಿ, 5 ರೋಸ್ಗಳನ್ನು ಹಾಕಿದ್ದೇನೆ. 5 ರೋಸು, ನೆಕ್ಸ್ಟ್ 1 ಬೀಡ್ಸು ಮತ್ತು 5 ರೋಸು. ಇದೇ ರೀತಿಯಾಗಿ ನೀವು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ನಾವು ಪೋಣಿಸ್ಕೋಬಹುದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳೋದ್ರಿಂದ ದಂಡೆ ತುಂಬ ದಪ್ಪದಾಗಿ ಕಾಣುತ್ತೆ. ನೀವು ಮಧ್ಯದಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು, ಅಂದರೆ ಮಲ್ಟಿ ಕಲರ್ ಕೂಡ ಹಾಕ್ಕೋಬೋದು. ಗೋಲ್ಡ್ ಜೊತೆಗೆ ರೆಡ್ ಇರ್ಬೋದು, ಮೆರೂನ್ ಇರ್ಬೋದು, ವೈಟ್ ಇರ್ಬೋದು ಅಥವಾ ಗ್ರೀನ್ ಇರ್ಬೋದು. ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಮಲ್ಟಿ ಕಲರ್ ಕೂಡ ಮಾಡ್ಕೋಬಹುದು. ನಾನು ಈವನ್ ಒಂದೇ ಕಲರ್ ಮಾಡ್ತಾ ಇದ್ದೇನೆ, ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ನೀವು ಗೋಲ್ಡ್ ಕಲರ್ ಸ್ಯಾರಿ ಅಥವಾ ಡ್ರೆಸ್ ಹಾಕ್ಕೊಂಡಾಗ ಅಥವಾ ಲೆಹಂಗಾ ಹಾಕ್ಕೊಂಡಾಗ ತುಂಬ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊಳೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವೇ ಮನೇಲಿ ಮಾಡೋದ್ರಿಂದ ಪ್ರೌಡ್ ಫೀಲ್ ಆಗುತ್ತೆ ಅಂತಲೂ ಹೇಳ್ಬೋದು. ಮ್ಯಾರೇಜ್ಗಳಲ್ಲಿ ಹೂವಿನ ಹಾರಗಳನ್ನು ಬಳಸಿ ಈ ರೀತಿ ತುಂಬ ಡೆಕೋರೇಟಾಗಿ ಹೂವಿನ ಹಾರ ಮಾಡ್ತಾರೆ. ಮಾಡಿ ಅದನ್ನು ಒಂದು ಕಡೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ ಯೂಸ್ ಆದಮೇಲೆ. ಅದರಲ್ಲೂ ಕೂಡ ಈ ರೀತಿಯ ಬೀಡ್ಸ್ ಸಿಗುತ್ತೆ ಹಾಗೂ ಈ ರೀತಿಯ ಫ್ಲವರ್ಸ್ ಸಿಗುತ್ತೆ. ಅದು ಒಣಗಿರುವಂತಹ ಅಂದರೆ ಡ್ರೈ ಆಗಿರುವಂತಹ ಫ್ಲವರ್ಸ್ನೆಲ್ಲ ತೆಗೆದುಬಿಟ್ಟು ನಾವು ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸು ಅಥವಾ ಆರ್ಟಿಫಿಷಿಯಲ್ ಬೀಡ್ಸು ಅದನ್ನು ತೊಗೊಂಬಂದು ನಾವು ರೀಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಇದೇ ರೀತಿಯಾಗಿ ಎಲ್ಲ ರೀತಿಯ ಫ್ಲವರ್ಸನ್ನು ಮಾಡಿದ್ದೇನೆ. ಕನಕಾಂಬರ ಮಾಡಿದ್ದೇನೆ, ರೆಡ್ ಕ್ಲಾತನ್ನು ಬಳಸಿ, ಆರೆಂಜ್ ಕ್ಲಾತನ್ನು ಬಳಸಿದ್ದೇನೆ, ಹಾಗೂ ವೈಟ್ ಆ್ಯಂಡ್ ಮಲ್ಟಿ ಕಲರ್ ಬಳಸಿದ್ದೇನೆ, ಗ್ರೀನ್ ಬಳಸಿದ್ದೇನೆ. ನೋಡಿ, ನಾನು ಈಗ ತೋರಿಸಿದ್ದು ಈ ರೀತಿಯ ದಿಂಡು ಅಂತ ಕರಿತೀವಿ ನಾವು. ಈ ರೀತಿಯ ಹೂವಿನ ದಿಂಡನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದೆಲ್ಲ ಬ್ಲೌಸ್ ಪೀಸಲ್ಲೇ ಮಾಡಿರೋದು. ಹಾಗೂ ನಮಗೆ ಗಿಫ್ಟ್ಗಳನ್ನು ಕೊಡುವಾಗ ಅಥವಾ ನಾವು ಹೊಸದಾಗಿ ಕಾರನ್ನು ಪರ್ಚೇಸ್ ಮಾಡಿದಾಗ ಕಾರ್ಗೆ ಅಥವಾ ಮದುವೆಗಳಲ್ಲಿ ಕಾರಿನ ಸುತ್ತ ಟೇಪನ್ನು ಹಾಕ್ತಾರೆ ನೋಡಿ, ಆ ಟೇಪನ್ನು ಕೂಡ ಯೂಸ್ ಮಾಡಿ ನಾವು ದಿಂಡನ್ನು ಮಾಡ್ಕೋಬೋದು. ಈಗ ಮಲ್ಲಿಗೆ ಹೂವಿನ ದಿಂಡನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 2 ಇಂಚು ಅಗಲ ಮತ್ತು 1 ಇಂಚು ಉದ್ದದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ವೈಟ್ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ನಿಮಗೆ ಯಾವ ಶೇಪಿಗೆ ಬೇಕೋ, ಅಂದರೆ ಮಲ್ಲಿಗೆ ದಿಂಡಿನ ಶೇಪಿಗೆ ಬೇಕು, ಕನಕಾಂಬರ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. 2 ಕಡೆ ಎಡ್ಜಲ್ಲಿ ಈಕ್ವಲೆಂಟಾಗಿ ಇಟ್ಕೋಬೇಕಾಗುತ್ತೆ. ಇಷ್ಟು ಕಟ್ಟಾದ ನಂತರ ಒಂದು ಸೂಜಿಯಲ್ಲಿ ಚಿಕ್ಕದಾಗಿ ಆ ಎಡ್ಜಿಂದ ಈ ಎಡ್ಜು 3 ರೀತಿಯಾಗಿ ನಾನು ಪೋಣಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಪೋಣಿಸ್ಕೋಬೇಕಾಗುತ್ತೆ. ಪೋಣಿಸಿದ ನಂತರ ಟೈಟಾಗಿ ಎಳ್ಕೋಬೇಕು. ನೋಡಿ, ಈ ರೀತಿ ಫ್ಲವರ್ಸ್ ರೆಡಿ ಆಗುತ್ತೆ. ಇದಕ್ಕೆ ನೀವು ವೈಟ್ ಕಲರ್ ಹೂವನ್ನು ಬಳಸ್ತಾ ಇದ್ದೀರಾ ಅಂದರೆ ಅದಕ್ಕೆ ವೈಟ್ ಕಲರ್ ಬೀಡ್ಸನ್ನೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ತುಂಬ ತಿಕ್ನೆಸ್ ಆಗಿ ಕಾಣುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಗೋಲ್ಡ್ ಕಲರ್ ಮಿಕ್ಸ್ ಮಾಡ್ಕೋಬೇಡಿ. ವೈಟ್ಗೆ ವೈಟು, ರೆಡ್ಗೆ ರೆಡ್ ಈ ರೀತಿ ಮಾಡ್ಕೊಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಹೆಣ್ಮಕ್ಳು ಚಿಕ್ಕ ಮಕ್ಕಳಿದ್ದಲ್ಲಿ ಅವರು ಮಣಿ ಅಥವಾ ಬೀಡ್ಸಿನ ಸರವನ್ನು ಯೂಸ್ ಮಾಡಿರ್ತಾರೆ. ಅದು ತುಂಬ ಮೇಲ್ಗಡೆ ಕೋಟಿಂಗ್ ಎಲ್ಲ ಹೋಗಿ ಹಳೇದಾಗಿರುತ್ತೆ. ಅಂಥದ್ದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಹೇಳಿದ್ನಲ್ಲ, ಕಾರ್ಗೆ ಪರ್ಚೇಸ್ ಮಾಡಿದಾಗ ಟೇಪ್ ಹಾಕ್ತಾರೆ ಅಥವಾ ಮದುವೆಗೆ ಹೆಣ್ಣು ಗಂಡು ಹೋಗುವಂತಹ ಕಾರಿಗೆ ಈ ರೀತಿ ಟೇಪನ್ನು ಹಾಕಿರ್ತಾರೆ. ಅದನ್ನು ಕಟ್ ಮಾಡಿ ಈ ರೀತಿ ಶೇಪ್ ಕೊಟ್ಟು ನಾನು ಒಂದು ದಿಂಡನ್ನು ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಎಡ್ಜಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಈ ದಾರವನ್ನು ಫಿಕ್ಸ್ ಮಾಡಿಕೊಂಡು ಎಂಡಲ್ಲಿ ನೀವು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆ ಡ್ಯಾನ್ಸ್ಗಿರ್ಬೋದು, ಹಬ್ಬಗಳಲ್ಲಿ ಇರ್ಬೋದು, ಮದುವೆ ಫಂಕ್ಷನ್ಗಳಿಗಿರ್ಬೋದು, ಈ ರೀತಿ ಕಲರಾಗಿ ನಾವು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಈ ರೀತಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಲಿಕ್ಕೆ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೂ ಕೂಡ ಮೈಂಡ್ ಫ್ರೀ ಅನಿಸುತ್ತೆ. ನಾನು ಇನ್ನೊಂದು ಮೆಥಡಲ್ಲಿ
ಫ್ಲವರ್ಸನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಅಂದರೆ ಹೂವಿನ ಹಾರವನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಒಂದು ಹೂವು, ಒಂದು ಬೀಡ್ಸ್, ಒಂದು ಹೂವು ಒಂದು ಮಣಿ ಆ ರೀತಿ ಬರುತ್ತೆ. ಆದರೆ ಇದು ದಂಡೆ ಥರ ಬರೋದಿಲ್ಲ, ತುಂಬ ಚಿಕ್ಕದಾಗಿ ಬರುತ್ತೆ. ನೀವು ಈ ರೀತಿ ಮಾಡೋದ್ರಿಂದ ತೋರಣಗಳಿಗೆ ಅಥವಾ ದೇವರ ಫೋಟೋಗಳಿಗೆ ಹೂವಿನ ಹಾರವನ್ನು ಬಳಸಲಿಕ್ಕೆ ಯೂಸ್ ಮಾಡ್ಬೋದು. ವಾಷಬಲ್ ಆಗಿರೋದ್ರಿಂದ ವಾಶ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡುವಾಗ ನಿಮ್ಮ ಮಕ್ಕಳನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೂ ಮಕ್ಕಳನ್ನು ಕೂಡ ನೀವು ಈ ರೀತಿ ತೊಡಗಿಸ್ಕೊಂಡಲ್ಲಿ ಮಕ್ಕಳು ಕೂಡ ಪ್ರಾಜೆಕ್ಟ್ ವರ್ಕು ಅಥವಾ ಕ್ರಾಫ್ಟ್ ವರ್ಕು ಮಾಡಿದಂಥ ಫೀಲ್ ಅವ್ರಿಗೂ ಕೂಡ ಆಗುತ್ತೆ. ಆದಷ್ಟು ಮಕ್ಕಳನ್ನು ಸೂಜಿ ಅಥವಾ ನೀಡ್ಲ ಏನೇನಂತಿರುತ್ತೆ ಅದನ್ನು ಕೊಡಬೇಡಿ. ಮಣಿನ ತೆಕ್ಕೊಡಿ ಅಂತ ಹೇಳಿ, ಮಣಿಯನ್ನು ಬಿಡಿಸ್ಕೊಡಿ ಅಂತ ಹೇಳಿ, ಅಥವಾ ಮಣಿಗಳನ್ನು ಕೊಟ್ಟು ಬೀಡ್ಸನ್ನು ಕೊಟ್ಟು ಇದು ಎಷ್ಟಿದೆ ಅಂತ ಕೌಂಟ್ ಮಾಡಲಿಕ್ಕೆ ಹೇಳಿ, ಅಥವಾ ಆ ರೋಸಿನ ಹಿಂಭಾಗ ಗ್ರೀನ್ ಕಲರ್ ಹಾಕಿದ್ದೀವಲ್ಲ ಆ ಗ್ರೀನ್ ಕಲರ್ನ ಶೇಪ್ ಕೊಡಿ ಅಂತ ಹೇಳಿ, ಈ ರೀತಿ ಸಿಸರು ನೀಡ್ಲು ಕೊಡ್ದಾಗೆ ಹಾಗೆ ಮಾಡಿ. ತುಂಬ ಮಕ್ಕಳು ಕೂಡ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗಿನ ಮಕ್ಕಳದು ತುಂಬ ಚುರುಕು. ನಾವೇನು ಮಾಡ್ತೀವೋ ಅದನ್ನೇ ನಮ್ಮನ್ನು ಫಾಲೋ ಅಪ್ ಮಾಡ್ತವೆ. ನಾವು ಓದ್ತಾ ಇದ್ದರೆ ಅವು ಕೂಡ ಕೂತ್ಕೊಂಡು ಓದ್ತವೆ, ಅಥವಾ ನಾವು ಟಿ ವಿ ನೋಡ್ತಾ ಇದ್ದರೆ ಮೊಬೈಲ್ ನೋಡ್ತಾ ಅವು ಕೂಡ ಮೊಬೈಲನ್ನು ಕೇಳ್ತವೆ. ಅಷ್ಟು ಕ್ರಿಯೇಟಿವ್ ಮೈಂಡ್ ಇರುವ ಮಕ್ಕಳಿಗೆ ನಾವು ರೀತಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಅಭ್ಯಾಸ ಮಾಡಿಕೊಂಡ್ರೆ ಮಕ್ಕಳು ಕೂಡ ಅದನ್ನು ಅಭ್ಯಾಸ ಮಾಡ್ತಾರೆ. ಇದರಿಂದ ಆ ಮಕ್ಕಳ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸ್ನೇಹಿತರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಲು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್.